ಹೆಸರು ಡಾಕ್ಟರ್ ರಾಮಲಿಂಗಯ್ಯ. ನಾನು ಮೂಳೆ ಮತ್ತು ಕೀಲು ತಜ್ಞ. ನಾನು ಸರಿಸುಮಾರು 34 ವರ್ಷ ಸರ್ಕಾರಿ ಸೇವೆ ಮಾಡಿದ್ದೇನೆ. ವಿಕ್ಟೋರಿಯಾ ಹಾಸ್ಪಿಟಲ್, ಬಾರ್ಡಿಂಗ್ ಹಾಸ್ಪಿಟಲ್ ಎಲ್ಲ ಕಡೆ ಸೇವೆ ಸಲ್ಲಿಸಿದ್ದೇನೆ. ಇಲ್ಲಿ ಬರುವ ಕೆಲವು ರೋಗಿಗಳು ಕೆಲವೊಮ್ಮೆ ತಮ್ಮದೇ ಆದಂಥ ಅನುಮಾನಗಳೊಂದಿಗೆ ಬರ್ತಾ ಇರ್ತಾರೆ. ಈ ದಿನ ನನ್ನ ಬಳಿ ಒಂದು ಪೇಷಂಟ್ ಕಾಲು ಮಂಡಿ ಊತ ಬಂದಿದೆ, ಅದರಲ್ಲಿ ನೀರು ತುಂಬಿಕೊಂಡಿದೆ, ಅದನ್ನ ತೆಗೆಸಬೇಕೇ ಬೇಡವೆ ಅನ್ನೋ ಬಗ್ಗೆ ಒಂದು ಜಿಜ್ಞಾಸೆಯಿಂದ ಬಂದಿರ್ತಾರೆ. ಅದರ ಬಗ್ಗೆ ನಾನು ಕೆಲವು ವಿಷಯಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅವ್ರು ಕೇಳಿದ ಪ್ರಶ್ನೆ, ಮಂಡಿನಲ್ಲಿ ನೀರು ಯಾಕೆ ಬರುತ್ತೆ ಅಂತ. ಇದು ಒಂದು ರೀತಿಯಲ್ಲಿ ತಿಳ್ಕೊಳ್ಬೇಕಾದಂಥ ವಿಷಯನೇ. ಯಾಕೆಂದ್ರೆ ಮಂಡಿನಲ್ಲಿ ನೀರು ಯಾಕೆ ಬರುತ್ತೆ ಅಂತ ಕೆಲವರು ಕೇಳ್ತಾರೆ. ಇದು ನೀರಲ್ಲ, ಆಕ್ಚುಲಿ ಮಂಡಿನಲ್ಲಿ ಇರಬೇಕಾದಂತ ಒಂದು ದ್ರವ. ಅದು ಮಂಡಿನಲ್ಲಿ ಇರುವಂತ ಮೂಳೆಗಳಿಗೆ ಮತ್ತು ಮೂಳೆಯ ಮಧ್ಯೆ ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಆಹಾರವನ್ನ ಸಪ್ಲೈ ಮಾಡುವಂತ ಒಂದು ಫ್ಲೂಯಿಡ್. ಜೊತೆಗೆ ಆ ಫ್ಲೂಯಿಡ್ ಮಂಡಿ ಸರಿಸಗಾಟಾಗಿ ನಡಿಬೇಕಂದ್ರೆ, ನಮಗೆ ಅಂದ್ರೆ ಸ್ಮೂತ್ ಆಗಿ ನಡಿಬೇಕಾದ್ರೆ ಸಹಾಯ ಮಾಡುವಂತ ಲೂಬ್ರಿಕೆಂಟ್ ಆಗಿರುತ್ತದೆ. ಇದು ನಮ್ಮ ರಕ್ತದಿಂದ ಫಿಲ್ಟ್ರೇಟ್ ಆಗಿ ಅದು ಜಾಯಿಂಟ್ ಅಲ್ಲಿ ಅದು ಫ್ಲೂಯಿಡ್ ಉತ್ಪತ್ತಿ ಆಗುತ್ತೆ. ಎಲ್ಲರ ಮಂಡಿನಲ್ಲೂ ಸಹ ಸೈನೋವೆಲ್ ಲೇಯರ್ ಅಂತ ಒಂದು ಗ್ರಂಥಿ ಏನು ಹೇಳ್ತೀವಿ, ಅದು ಲೇಯರ್ ಇರುತ್ತೆ. ಅದರಿಂದ ಅದು ಉತ್ಪತ್ತಿ ಆಗುತ್ತೆ. ಇದು ಆ ಜಾಯಿಂಟ್ಗೆ ಬೇಕಾದಂತ ನ್ಯೂಟ್ರಿಷನ್ ಅನ್ನು ಸಪ್ಲೈ ಮಾಡ್ತಾ ಇರುತ್ತೆ ಮತ್ತು ಲೂಬ್ರಿಕೇಶನ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ. ಇದನ್ನೇ ಎಕ್ಸಸ್ ಪ್ರೊಡಕ್ಷನ್ ಆದಾಗ ಅದನ್ನ ನೀರು ತುಂಬಿಕೊಂಡಿದೆ ಅಂತ ಕೆಲವರು ಹೇಳ್ತಾರೆ. ಅದು ಆಕ್ಚುಯಲ್ ಆಗಿ ನೀರಲ್ಲ, ನೀರ್ ತರ ಇರುವಂತ ದ್ರವ ಅಷ್ಟೇ. ಇದನ್ನ ಕೆಲವರು ತೆಗಿಸ್ಬೇಕಾ ಬೇಡವಾ ಅನ್ನೋದು ಅನುಮಾನ ಇರುತ್ತೆ. ಇದನ್ನ ತೆಗಿಸ್ಬೇಕಾ ಬೇಡವಾ ಅನ್ನೋದು ಯಾವ ಪ್ರಶ್ನೆನೂ ಅಲ್ಲ ಅದು. ಆದ್ರೆ ಇದು ತುಂಬಾ ಎಕ್ಸಸ್ ಆಗಿದ್ದಾಗ ಅದರಿಂದ ಆಗುವಂತ ತೊಂದರೆ ನೋಡಿ ವೈದ್ಯರು ಅದನ್ನ ತೆಗಿಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ತೆಗಿತಾರೆ. ಒಳಗಡೆ ಇರುವಂತ ಡ್ಯಾಮೇಜ್ ಏನಿದೆ ಮತ್ತೆ ಆ ವ್ಯಕ್ತಿಗೆ ಇರುವಂತ ಬೇರೆ ಕಾಯಿಲೆಗಳು, ಸಂಬಂಧಿತ ಬೇರೆ ಕಾಯಿಲೆಗಳು ಏನಿದೆ ಅದನ್ನೆಲ್ಲಾನು ಸಹ ನೋಡಿ ತೆಗಿಲೇಬೇಕು ಅಂತ ಬಂದಾಗ ತೆಗಿಬೇಕಾಗತ್ತೆ. ಮತ್ತೆ ಅದು ಉತ್ಪತ್ತಿ ಇರೋದಕ್ಕೆ ಕೆಲವೊಮ್ಮೆ ಕೆಲವು ಇಂಜೆಕ್ಷನ್ಗಳನ್ನು ಸಹ ಅದೇ ಜಾಯಿಂಟ್ಗೆ ಕೊಡಲೇಬೇಕಾಗತ್ತೆ. ಆ ರೀತಿ ಕೊಡ್ತೀವಿ. ಸೊ ನಿಮಗೆ ಈ ರೀತಿ ಕಾಲಿನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಮಂಡಿನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಿದಾಗ ಅದು ನೀರು ಆಗಿರುವುದಿಲ್ಲ, ನೀರಲ್ಲ. ಅದು ಜಾಯಿಂಟ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ, ಸೈನೋಯಿಡ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ, ಅದಾಗಿರುತ್ತದೆ. ಈ ಸೈನೋಯಿಡ್ ಫ್ಲೂಯಿಡ್ ಎಲ್ಲಾ ವ್ಯಕ್ತಿಗಳಿಗೂ ಸಹ ಇದ್ದೇ ಇರುತ್ತದೆ. ಸರಿಸುಮಾರು 0.5 ml ಅಂದ್ರೆ ಅರ್ಧ cc ಇಂದ 5 cc ವರೆಗೂ ಇರುತ್ತದೆ ಸಾಮಾನ್ಯ ವ್ಯಕ್ತಿಗಳಲ್ಲಿ. ಅಷ್ಟಿದ್ದಾಗ ನಾರ್ಮಲ್ ಆಗಿ ಅದು ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕಿಂತನೂ ಜಾಸ್ತಿ ಆಗಿದ್ದಾಗ ಅದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ, ಊತ ಕಾಣಿಸ್ಕೊಳ್ಳುತ್ತೆ. ಅವಾಗ ನೀರು ತುಂಬಿಕೊಂಡಿದೆ ಅಂತ ಅನ್ನೋದು ನಾವು ಅನ್ಕೊಳ್ತೀವಿ. ನಿಮ್ಗೆ ಯಾರಿಗಾದ್ರೂ ಮಂಡಿನಲ್ಲಿ ನೀರು ತುಂಬಿಕೊಂಡಿದೆ, ಅದನ್ನ ತೆಗಿಸ್ಬೇಕಾ ಇಲ್ವಾ ಅಂತ ಅನುಮಾನ ಇದ್ರೆ ತಜ್ಞ ವೈದ್ಯರಲ್ಲಿ ಹೋಗಿ ಅದರ ಬಗ್ಗೆ ಬೇಕಾದಂತ ಪರೀಕ್ಷೆಗಳನ್ನು ಮಾಡಿ ತದನಂತರ ಅದನ್ನು ತೆಗಿಲೇಬೇಕು ಅಂತ ಅಂದಾಗ ಮಾತ್ರ ತೆಗಿಸ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಕೆಲವೊಮ್ಮೆ ಬರೀ ಎಕ್ಸಸೈಸು ಅಥವಾ ಮೆಡಿಸಿನ್ಗಳಿಂದಲೇ ಕಡಿಮೆ ಮಾಡುವಂತ ಸಾಧ್ಯತೆ ಇರುತ್ತದೆ ಅಂತ ಹೇಳಲಿಕ್ಕೆ